ವೃಕ್ಷಶಕ್ತಿ, ಯಕ್ಷ, ಕಿನ್ನರ, ಕಿಂಪುರುಷ, ಸಿದ್ಧರ ಶಕ್ತಿ, ಮಹಾಶಕ್ತಿ, ವನದೇವತಾ ಶಕ್ತಿ ಇರುತ್ತೆ. ಉತ್ಸವ ಮೂರ್ತಿ ಹೋಗೋವಾಗ ಉತ್ಸವ ಮೂರ್ತಿ ಜೊತೆಯಲ್ಲಿ ಇದು ಇಟ್ಟರೆ, ಯಂತ್ರ ಇಟ್ಟರೆ ಆ ಉತ್ಸವ ಮೂರ್ತಿಗೆ ಶಕ್ತಿ ಬರುತ್ತೆ. ಆ ಶಕ್ತಿ ಬಂದಿದ್ದು ಆ ಉತ್ಸವ ಮೂರ್ತಿ ಯಾರು ಹೊತ್ಕೊಂಡು ಹೋಗ್ತಾರೆ ಅವ್ರಿಗೆ ಶಕ್ತಿ ಬರುತ್ತೆ. ಸರ್ಪಶಕ್ತಿ, ಉಗ್ರ ಭೂತಾಳೆ ದಂಡ. ಸರ್ಪಶಕ್ತಿ, ಉಗ್ರ ಭೂತಾಳೆ ದಂಡ, ಇದು ಸಿಂಗಲ್. ಈಗ ಡಬಲ್ ತೋರಿಸ್ತೀನಿ ನೋಡಿ. ಇದು ಡಬಲ್ಲು ಎರಡಿದ್ದಾವೆ ನೋಡಿ. ನಿಮಗೆ ಅದು ಮೇಲೆ ತುದಿಗಳು ತೋರಿಸ್ತೀನಿ ನೋಡಿ. ತುದಿಗಳಲ್ಲಿ ಎರಡಿದೆ ನೋಡಿ. ಇಲ್ಲಿ ಕಾಣಿಸ್ತಾ ನೋಡಿ, ಇಲ್ಲಿ ಕಾಣಿಸ್ತಾ? ಅಷ್ಟೇ ಎಲ್ಲ, ಆ ಕಡೆ ಎಲ್ಲ ಈ ಕಡೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾ? ಆಮೇಲೆ ನೋಡಿ ಸುತ್ಕೊಂಡಿದೆ ನೋಡಿ, ಎರಡು ಕಾಣಿಸ್ತಾ? ಇದು ಇನ್ನೂ ನಮ್ಗೆ ನೀಟಾಗಿ ತೋರಿಸ್ತೀನಿ ಆಮೇಲೆ. ನಾನು ಆಮೇಲೆ ನೀಟಾಗಿ ತೋರಿಸ್ತೀನಿ ಯಂತ್ರ ಮಾಡೋವಾಗ. ಸದ್ಯಕ್ಕೆ ನೋಡ್ಕೊಳ್ಳಿ, ಎರಡು ಇರುತ್ತೆ ಡಬಲ್. ಇದು ನೋಡಿ ಡಬಲ್ ಇರುತ್ತೆ. ಇದು ಡಬಲ್, ಒಂದರಲ್ಲಿ ಎರಡು ಇದ್ದಾವೆ ಸುತ್ಕೊಂಡಿರೋದು, ಗೊತ್ತಾಯ್ತಲ್ಲ? ನೋಡಿದ್ರಲ್ಲ? ಇದು ಮಂತ್ರದಂಡ, ಯಾರಿಗೆ ಆಶೀರ್ವಾದ ಮಾಡೋಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ. ಅರ್ಧನಾರೀಶ್ವರ ಶಕ್ತಿ. ಇದು 3 ಇದೆ. ಇದು 3, ಒಂದರಲ್ಲಿ 3. ನಾನು ಆಗಲೇ ಹೇಳಿದೆ, ರಾಧಾ, ರುಕ್ಮಿಣಿ, ಕೃಷ್ಣ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಹಾಗೆ ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಮಾತಾ ಕುಮಾರಸ್ವಾಮಿ, ಹಾಗೆ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾಮಗಣಪತಿ. ಕುಂಡಲನಿ ಶಕ್ತಿ, ಸಪ್ತಚಕ್ರಗಳ ಶಕ್ತಿ, ಅದರಲ್ಲೂ ನಾಗಶಕ್ತಿ ಇದೆ. ಅದಕ್ಕೆ ಹೇಳೋದು ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾಮಗಣಪತಿ. ಆಯುರ್ವೇದಿಕ್ ಧನ್ವಂತರಿ ದೇವ, ಶ್ರೀಮನ್ ಧನ್ವಂತರಿ ದೇವ ಅಶ್ವಿನಿ ಕುಮಾರ್ ಅವರ ಶಕ್ತಿ, ವೃಕ್ಷಶಕ್ತಿ, ಯಕ್ಷ, ಕಿನ್ನರ, ಕಿಂಪುರುಷ, ಸಿದ್ಧರ ಶಕ್ತಿ, ಮಹಾಶಕ್ತಿ, ವನದೇವತಾ ಶಕ್ತಿ ಇರುತ್ತೆ. ಉತ್ಸವ ಮೂರ್ತಿ ಹೋಗೋವಾಗ ಉತ್ಸವ ಮೂರ್ತಿ ಜೊತೆಯಲ್ಲಿ ಇದು ಇಟ್ಟರೆ, ಯಂತ್ರ ಇಟ್ಟರೆ ಆ ಉತ್ಸವ ಮೂರ್ತಿಗೆ ಶಕ್ತಿ ಬರುತ್ತೆ. ಆ ಶಕ್ತಿ ಬಂದಿದ್ದು ಆ ಉತ್ಸವ ಮೂರ್ತಿ ಯಾರು ಹೊತ್ಕೊಂಡು ಹೋಗ್ತಾರೆ ಅವ್ರಿಗೆ ಶಕ್ತಿ ಬರುತ್ತೆ. ಆ ಉತ್ಸವ ಮೂರ್ತಿ ಹೋಗೋವಾಗ ಯಾರು ಭಕ್ತರು, ಒಳ್ಳೆ ಭಕ್ತರಿದ್ದಾರೆ, ಬಡವರಿರಲಿ ಶ್ರೀಮಂತರಿರಲಿ, ಅವ್ರ ಮನೆ ಹತ್ರ ಕರ್ಕೊಂಡು ಹೋಗುತ್ತೆ, ಎಳ್ಕೊಂಡು ಹೋಗುತ್ತೆ. ಈಗ ಸದ್ಯಕ್ಕೆ ಉಪಯೋಗ ಹೇಳ್ತೀನಿ. ಈ 3 ಇರೋದು ಏನಕ್ಕೆ ಉಪಯೋಗ ಅಂದರೆ, ಯೋಗಿಗಳು, ತಪಸ್ವಿಗಳು ಕುಂಡಲಿನಿ ಸಾಧನೆ ಮಾಡೋಕ್ಕೆ ಈ ದಂಡ ಬಹಳ ಉಪಯೋಗ ಆಗುತ್ತೆ.